இவங்க எல்லாருமே பிளான் போட்டு தான் எனக்கு கல்யாணம் பண்ணியிருக்காங்க. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಪದೇ ಪದೇ ಒತ್ತಿ ಹೇಳೋದಕ್ಕೂ ಅನೇಕ ಕಾರಣಗಳು ಕೂಡ ಇದೆ. ಯಾಕೆಂದರೆ ಧನ್ಯಾಳ ಬಗ್ಗೆ ನಿಮಗೆ ಅಪಾರ ಗೌರವ ಭಾವನೆ ಮೂಡಬಹುದು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆಯೂ ಕೂಡ ಆ ಥರದ ಒಂದು ಗೌರವದ ಭಾವನೆ ಮೂಡಬಹುದು. ವರದಕ್ಷಿಣೆ ಕಿರುಕುಳದ ಆರೋಪದಲ್ಲಿ ತನ್ನ ಜೀವವನ್ನು ಕಳೆದುಕೊಂಡಂಥ ರಿಧನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ರಿಧನ್ಯ ಕಳಿಸಿದಂಥ ಇನ್ನೊಂದು ಮೆಸೇಜ್ ಬಗ್ಗೆ ತಮಿಳುನಾಡಿನಲ್ಲಿ ವ್ಯಾಪಕ ಚರ್ಚೆಗಳು ಶುರುವಾಗ್ತಾ ಇವೆ. ಈ ವಿಡಿಯೋವನ್ನು ಖಂಡಿತ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಯಾಕೆಂದರೆ ರಿಧನ್ಯಾಳಂಥ ತ್ಯಾಗಮಯಿ ಹೆಣ್ಣು ಮಕ್ಕಳು ನಿಮ್ಮ ಕುಟುಂಬದಲ್ಲಿದ್ದರೆ ಹೆಮ್ಮೆ ಪಡ್ತೀರಿ, ಹಾಗೂ ರಿಧನ್ಯಾಳ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಕೋರ್ತೀರಾ. ಈ ಕತೆ ಇಂತಹ ಹೆಣ್ಣು ಮಕ್ಕಳನ್ನು ಎತ್ತಂಥ ತಂದೆ ತಾಯಿಗೆ ಹೃದಯ ತುಂಬಿ ಧನ್ಯವಾದವನ್ನು ತಿಳಿಸಬೇಕು ಅನಿಸುತ್ತೆ. ಅಂಥದ್ದೊಂದು ಭಾವನಾತ್ಮಕ ಮೆಸೇಜ್ ಬಗ್ಗೆ ಇಡೀ ಮಾನವ ಕುಲ ಇವತ್ತು ಕಂಬನಿ ಮಿಡಿತಾ ಇದೆ. ಹೌದು, ನಮ್ಮನ್ನೆಲ್ಲ ಹೆತ್ತವಳು ಕೂಡ ಒಬ್ಬ ಹೆಣ್ಣುಮಗಳು ಅನ್ನೋದು ಗೊತ್ತೇ ಇದೆ. ರಿಧನ್ಯ ಕಳಿಸಿದಂಥ ಒಂದು ಮೆಸೇಜ್ನಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಹೆಣ್ಣು ಮಕ್ಕಳಂದರೆ ಹೇಗಿರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇಂತಹ ಆದರ್ಶ ಸ್ವರೂಪಿ ಹೆಣ್ಣು ಮಕ್ಕಳಿಂದಲೇ ಇವತ್ತು ಭಾರತ ವಿಶ್ವಗುರು ಭಾರತವಾಗಿ ಮಾರ್ಪಾಡಾಗ್ತಾ ಇದೆ. ಸ್ನೇಹಿತರೆ, ಆದರೂ ಕೂಡ ದಾಸ್ಯದ ಸಂಕುಲೆಯಲ್ಲಿ ಸಿಕ್ಕು ನಮ್ಮ ರಿಧನ್ಯಾಳಂಥ ಅನೇಕ ಹೆಣ್ಣು ಮಕ್ಕಳು ಕೂಡ ನಲುಗ್ತಾ ಇದ್ದಾರೆ ಅನ್ನೋದು ಮಾತ್ರ ವಿಪರ್ಯಾಸ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ರಿಧನ್ಯ ಕಳಿಸಿದ ಮೆಸೇಜ್ನಲ್ಲಿ ಒಂದೇ ಒಂದು ಪದವಿತ್ತು, ವರುವನುಕ್ಕು ವರುತಿ ಅನ್ನೋ ಒಂದು ಪದ. ಎಮೋಷ್ನಲ್ ಮಾತನ್ನು ಅವರು ಪದೇ ಪದೇ ಪುನರುಚ್ಚರಿಸ್ತಾರೆ. ಇದೇ ಮಾತು ಈ ಹೆಣ್ಣಿನ ಕುಲದ ಗೌರವವನ್ನು ಎತ್ತಿ ಹಿಡಿಯುವಂತಿದೆ. ಸ್ನೇಹಿತರೆ, ವರುವನುಕ್ಕು ವರುತಿ ಅಂದರೆ ಏಕಪತ್ನಿತ್ವ ಅಂತ ಅರ್ಥ. ಅಂದರೆ ಇದು ಸ್ತ್ರೀಯ ಪರಿಶುದ್ಧತೆ ಹಾಗೂ ಸ್ತ್ರೀಯ ಕನ್ಯತ್ವವನ್ನು ಶ್ಲಾಘನೆ ಮಾಡುತ್ತೆ. ಅಂದರೆ ಈ ರಿಧನ್ಯ ಮುಗ್ಧ ಮಗಳಿಗೆ ಆ ತಂದೆ ತಾಯಿ ಕಲಿಸಿದಂಥ ಪಾಠ ಇದಾಗಿತ್ತು. ಅಂದರೆ ಆಕೆ ಆ ಮೆಸೇಜ್ನಲ್ಲಿ ಹೇಳಲಿಕ್ಕೆ ಹೋಗಿದ್ದು, ನಮ್ಮ ಹೆಣ್ಣು ಮಕ್ಕಳಿಗೆ ಅನೇಕ ತಂದೆ ತಾಯಂದರು ಇದೇ ಪಾಠವನ್ನು ಹೇಳಿಕೊಟ್ಟಿರ್ತಾರೆ ಅಂತ ನಾನು ಭಾವಿಸ್ತೀನಿ. ರಿಧನ್ಯ ಹೇಳಿದ್ದಿಷ್ಟೇ, ಅಪ್ಪ ನಾನು ಏಕಪತ್ನಿತ್ವವನ್ನು ಒಪ್ತೀನಿ, ನಾನು ಮತ್ತೊಬ್ಬ ಗಂಡನೊಂದಿಗೆ ಮಲಗಿದರೆ ನಾನು ಅಪವಿತ್ರಳಾಗ್ತೀನಿ. ಒಬ್ಬ ಪುರುಷನಿಂದ ಹಾಸಿಗೆ ಹಿಡಿದಂಥ ಮಹಿಳೆ ಇನ್ನೊಬ್ಬ ಪುರುಷನೊಂದಿಗೆ ಮಲಗಿದರೆ ಅವಳು ಹೇಗಾದರೂ ಅಪವಿತ್ರಳಾಗ್ತಾಳೆ ಅಪ್ಪ. ಒಬ್ಬ ಪುರುಷನಿಂದ ಒಮ್ಮೆ ಸ್ಪರ್ಶಿಸಲ್ಪಟ್ಟಂಥ ಅವಳ ದೇಹವು ಅವನಿಗೆ ಮುಡಿಪಾಗಿದ್ದು, ಅವನಿಗೆ ಸೇರಿದ್ದು. ಅವಳು ಆ ಸಂಬಂಧದಿಂದ ಹೊರಗೆ ಬಂದು ಬೇರೆ ಸಂಗಾತಿಯನ್ನು ಆರಿಸ್ಕೊಂಡ್ರೆ ಅವಳು ಅಶುದ್ಧಳಾಗ್ತಾಳೆ. ನಾನು ಆ ರೀತಿಯಾಗಿ ಆಗಲಾರೆ ಅಪ್ಪಾಜಿ ಅಂತ ಪದೇ ಪದೇ ಆ ಆಡಿಯೋದಲ್ಲಿ ಕಣ್ಣೀರಿಟ್ಟಿರೋದನ್ನು ಕೇಳಿದ್ರೆ ಎಂಥವರ ಕಣ್ಣಾಲಿಗಳು ಕೂಡ ತೇವವಾಗಿಬಿಡ್ತವೆ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ತನ್ನ ಕನ್ಯತ್ವದ ಪರಿಶುದ್ಧತೆಯನ್ನು ಹೇಗೆ ಕಾಪಾಡಿಕೊಳ್ತಾರೆ ಅಂತ. ಗಂಡ ಎಷ್ಟು ಟಾರ್ಚರ್ ಕೊಟ್ಟರು, ಎಷ್ಟು ಹಿಂಸೆಯನ್ನು ಕೊಟ್ಟರು, ನಾನು ಆತನಿಂದ ಹೊರ ಬಂದು ವಿಚ್ಛೇದನವನ್ನು ಪಡೆದು ಮತ್ತೊಬ್ಬನ ಜೊತೆ ಸಂಸಾರವನ್ನು ನಡೆಸಲಾರೆ, ಅವನೊಂದಿಗೆ ತನ್ನ ದೇಹವನ್ನು ಹಂಚಿಕೊಳ್ಳಾರೆ ಅನ್ನೋದನ್ನು ರಿಧನ್ಯ ಪದೇ ಪದೇ ಹೊತ್ತಿ ಹೇಳಲಿಕ್ಕೆ ಹೋಗಿದ್ದಿದೆ. ಸ್ನೇಹಿತರೆ, ಕೆಲವು ಹೆಣ್ಣುಮಕ್ಕಳು ಮದುವೆಗೆ ಮುಂಚೆ ಅಕ್ರಮ ಸಂಬಂಧಗಳನ್ನು ಇಟ್ಕೊಂಡಂಥ, ಮದುವೆಯಾಗಿ ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಂಥ ಅನೇಕ ಉದಾಹರಣೆಗಳಿದೆ. ಅಥವಾ ಮದುವೆ ಆದಮೇಲೂ ಕೂಡ ಅಕ್ರಮ ಸಂಬಂಧಗಳ ಮೊರೆ ಹೋಗಿದ್ದೂ ಕೂಡ ಇದೆ. ಆದರೆ ಪಾವಿತ್ರತೆ ಅನ್ನೋದು ಹೇಗೆ ಭಾರತೀಯ ಹೆಣ್ಣು ಮಕ್ಕಳಲ್ಲಿ, ಕೆಲವೊಬ್ಬ ಹೆಣ್ಣು ಮಕ್ಕಳಲ್ಲಿ ಇವತ್ತಿಗೂ ಕೂಡ ನೆಲೆಸಿದೆ ಅನ್ನೋದಕ್ಕೆ ಈ ರಿಧನ್ಯಾಳೆ ಸಾಕ್ಷಿ ಆಗ್ತಾಳೆ. ಆ ಮೌಲ್ಯಗಳನ್ನು ಕಾಪಾಡಿಕೊಂಡು ಬಂದಿರೋ ರಿಧನ್ಯ ನಮ್ಮ ಈ ಕುಟುಂಬ ಪ್ರಧಾನ ವ್ಯವಸ್ಥೆಗೆ ಮಾದರಿ ಹೆಣ್ಣು ಮಗಳು ಕೂಡ ಹೌದು. ಆದರೆ ಈ ಗಂಡನ ಕಿರುಕುಳವನ್ನು ಹಾಗೇ ಬಚ್ಚಿಟ್ಕೊಂಡು ಅದೇ ಹಿಂಸೆಯನ್ನು ಅನುಭವಿಸಿ ಚಿತ್ರಹಿಂಸೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ಅನೇಕ ಹೆಣ್ಮಕ್ಳು ಕೂಡ ಇದ್ದಾರೆ. ಸತ್ರು ಕೂಡ ಇದ್ದರೂ ಕೂಡ ಗಂಡನ ಜೊತೆಗೆ ಅನ್ನೋ ಈ ಸಾಂಪ್ರದಾಯಿಕ ರೀತಿ ರಿವಾಜುಗಳನ್ನು ನಂಬಿ ತಮ್ಮ ಬದುಕನ್ನು ನರಕಕ್ಕೆ ದೂಡಿಕೊಂಡಂಥ ಅನೇಕ ತಾಯಂದರು ಕೂಡ ಇದ್ದಾರೆ. ಆದರೆ ರಿಧನ್ಯ ಹುಟ್ಟು ಹಾಕಿರ್ತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ವೀಕ್ಷಕರೇ ನೀವೇ ಉತ್ತರ ಕೊಡಬೇಕು. ಈ ಮದುವೆ ಬಂಧನಗಳ ಗೊಂದಲಗಳಿಗೆ ನೀವೆಲ್ಲ ವೀಕ್ಷಕರು ಉತ್ತರವನ್ನು ಕೊಡಲೇಬೇಕಾಗಿದೆ. ಸ್ನೇಹಿತರೆ, ರಿಧನ್ಯ ಯಾವ ಮಟ್ಟಿಗಿನ ಸುಸಂಸ್ಕೃತ ಹೆಣ್ಣಾಗಿ ಬದುಕಿದ್ರು, ಆ ಸಂಸ್ಕೃತಿಯನ್ನು ಹೇಗೆ ಅವರು ತೊಡಗಿಸಿಕೊಂಡಿದ್ರು, ಅವರು ಹೇಗೆ ಭಾವಿಸಿದ್ರು ಅನ್ನೋದಕ್ಕೆ ಇದೇ ಅರ್ಥ. ಒಬ್ಬ ಪುರುಷನು ತಮ್ಮನ್ನು ಬೆತ್ತಲಿಯಾಗಿ ನೋಡಿದ ನಂತರ ಮತ್ತು ಅವರೊಂದಿಗೆ ಲೈಂಗಿಕ ಸಂಬಂಧವನ್ನು ಹೊಂದಿದ ನಂತರ ಅವನು ಹೇಗಾದರೂ ತಮ್ಮ ದೇಹವನ್ನು ಹೊಂದಿದ್ದಾನೆ ಅಥವಾ ಆಕೆ ತನ್ನ ದೇಹವನ್ನು ಅರ್ಪಿಸಿದ್ದಾಳೆ ಅನ್ನೋ ಒಂದು ಷರತ್ತು ನಿಯಮಬದ್ಧವಾಗಿ ತಾನು ಬದುಕ್ತಾ ಇದ್ದೀನಿ ಅನ್ನೋದಕ್ಕೆ ಈಕೆಯೇ ಸಾಕ್ಷಿ.
ನಮ್ಮ ಭಾರತದ ಜನಪ್ರಿಯ ಸಂಸ್ಕೃತಿಯೂ ಸಹ ಇಂಥ ವಿಚಾರಗಳನ್ನೇ ಉತ್ತೇಜಿಸುತ್ತೆ ಕೂಡ. ರಿದನ್ಯಾಳಿಗೆ ಇಂಪಾರ್ಟೆಂಟ್ ಆಗಿದ್ದು ಒಂದೇ, ಮಾನ ಮರ್ಯಾದೆ. ಅವಮಾನ ತುಂಬ ದೊಡ್ಡದಾಗಿತ್ತು, ಅದಿಲ್ಲದೆ ಆಕೆ ಬದುಕಲಿಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ. ಸ್ನೇಹಿತರೆ, ನಾನಿಲ್ಲಿ ಅತ್ತೆ ಚಿತ್ರಾದೇವಿಯ ಹಿಂಸೆಗಳನ್ನು ಕೂಡ ಹೇಳಲೇಬೇಕಾಗತ್ತೆ. ಯಾವ ರೀತಿಯಾದಂಥ ವಿಪರೀತ ಚಿತ್ರಹಿಂಸೆಗಳನ್ನು ಆಕೆ ಕೊಟ್ಟಿದ್ಲು ಅಂತ ನಿಮಗೆಲ್ಲ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೀನಿ. ವರದಕ್ಷಿಣೆ, ಅಪಾರವಾದಂಥ ವರದಕ್ಷಿಣೆ, 1 ಕೋಟಿಯ ಕಾರು, ಜೊತೆಗೆ 3 ಕೋಟಿ ಖರ್ಚು ಮಾಡಿ ಮದುವೆ, 800 ಗ್ರಾಮ್ ಚಿನ್ನ, ಇನ್ನು ಕೇವಲ 100 ಗ್ರಾಮ್ ಚಿನ್ನಕ್ಕಾಗಿ ಅವರು ಬಡಿದಾಡಿಕೊಂಡಿದ್ದು, ಆಕೆಗೆ ಚಿತ್ರಹಿಂಸೆ ಕೊಟ್ಟಿದ್ದು, ಮನೆಯಲ್ಲಿ ವಿಚಿತ್ರ ಆಚರಣೆಗಳ ಮುಖಾಂತರವಾಗಿ ರಿದನ್ಯಾ ವರದಕ್ಷಿಣೆ ಕಿರುಕುಳವನ್ನು ಅನುಭವಿಸಿದ್ದು, ಅತ್ತೆ ಕೊಟ್ಟಂಥ ವಿಚಿತ್ರ ಹಿಂಸೆ, ಗಂಡನ ದೈಹಿಕ ಹಿಂಸೆಯೂ ಕೂಡ ಆ ಮಟ್ಟಕ್ಕಿತ್ತು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಇದರ ಜೊತೆಗೆ ಮಾವನು ಕೊಟ್ಟಂಥ ನರಕದ ಅನುಭವವನ್ನು ಬಿಡಿಸಿ ಹೇಳಲೇಬೇಕಾಗಿಲ್ಲ. ಆದರೆ ರಿದನ್ಯಾ ಅವರ ತಂದೆಯ ಪರವಾಗಿ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರಾಗಿರ್ತಕ್ಕಂಥ ವಕೀಲ CP ಸುಬ್ರಹ್ಮಣ್ಯಂ ರಿದನ್ಯಾ ಪ್ರಕರಣದಲ್ಲಿ ಅಪರಾಧಿಗಳು ತಪ್ಪಿಸಿಕೊಳ್ಳಿಕ್ಕೆ ಯಾವುದೇ ಅವಕಾಶವಿಲ್ಲ ಅಂತ ಅವರು ಖಡಕ್ಕಾಗಿ ಹೇಳಿಬಿಟ್ಟಿದ್ದಾರೆ. ರಿದನ್ಯಾ ಅವರಿಗೆ ನಡೆದದ್ದು ಮತ್ತೊಬ್ಬ ಮಹಿಳೆಗೂ ಕೂಡ ಇದೇ ರೀತಿಯಾಗಿ ಸಂಭವಿಸಿಬಿಡುತ್ತೆ, ಇದನ್ನು ಸೂಕ್ಷ್ಮವಾಗಿ ನ್ಯಾಯಾಲಯ ನೋಡಬೇಕಾಗಿದೆ ಅನ್ನೋದನ್ನು ಕೂಡ ಅವರು ಒತ್ತಿ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆದರೆ ರಿದನ್ಯಾ ಹುಟ್ಟು ಹಾಕಿರ್ತಕ್ಕಂಥ ಚರ್ಚೆ ಇವತ್ತು ಅದನ್ನು ಬೇರೆ ಆಯಾಮಗಳಲ್ಲಿ ಬೇರೆ ರೀತಿಯಲ್ಲೂ ಕೂಡ ನಾವು ನೋಡಬೇಕಾಗಿದೆ. ಒಬ್ಬ ಪುರುಷ ಒಬ್ಬ ಮಹಿಳೆಯನ್ನು ಖರೀದಿ ಮಾಡೋ ರೀತಿಯಾಗಿಯೋ ಅಥವಾ ಆಕೆಯನ್ನು ಮಾರಾಟ ಮಾಡೋ ರೀತಿಯಾಗಿಯೋ ಅಥವಾ ಇದೊಂದು ವಿನಿಮಯ ಮಾಡಿಕೊಳ್ಳೋ ರೀತಿಯಾಗಿ ಚೌಕಾಶಿ ಮಾಡಿ ಆಕೆಗೆ ಒಂದು ಮೌಲ್ಯವನ್ನು ನಿಗದಿ ಮಾಡಿದ ಹೊರತಾಗಿ ನಾವು ಒಂದು ಸಂಸಾರವನ್ನು ಕಟ್ಟಿಕೊಳ್ಬೇಕಾಗಿದೆ. ವಸ್ತುಗಳನ್ನು ಖರೀದಿ ಮಾಡೋ ರೀತಿಯಾಗಿ ಒಬ್ಬ ಹೆಣ್ಣನ್ನು ನಾವು ಖರೀದಿ ಮಾಡ್ತಾ ಇದ್ದೀವಲ್ಲ, ಇದನ್ನು ನಿಲ್ಲಿಸಿದ ಹೊರತಾಗಿ ಅಥವಾ ಮನುಷ್ಯರಂತೆ ನೋಡಲಿಕ್ಕೆ ನಾವು ಪ್ರಾರಂಭಿಸಿದ ಹೊರತಾಗಿ ಈ ಥರದ ವರದಕ್ಷಿಣೆ ಕಿರುಕುಳುಗಳು ನಿಂತು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಥರದ ಲಿಂಗ ಆಧಾರಿತ ಹಿಂಸಾಚಾರಕ್ಕೆ ಯಾವತ್ತಿಗೂ ಕೂಡ ಕೊನೆ ಇರೋದಿಲ್ಲ. ಇವತ್ತು ರಿದನ್ಯಾ ನಮ್ಮಿಂದ ಇಹಲೋಕವನ್ನು ತ್ಯಜಿಸಿಬಿಟ್ಟಿದ್ದಾಳೆ. ಆಕೆ ಹಾಗೆ ಇರ್ತಾಳೆ, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಮತ್ತೆ ಮುಂದೊಂದು ದಿನ ಇದೇ ರೀತಿಯಾಗಿ 80 ಲಕ್ಷ ರೂಪಾಯಿ ವರದಕ್ಷಿಣೆ, 1 ಕೋಟಿ ರೂಪಾಯಿ ಕಾರು, 400 ಪೌಂಡ್ ಚಿನ್ನ, 4 ಕೋಟಿ ರೂಪಾಯಿ ಮದುವೆ ಮತ್ತೊಮ್ಮೆ ನಡೆದು ಬಿಟ್ಟರೆ ನಮಗೆ ಈ ಥರದ ಒಂದು ಘಟನೆಗಳು, ಈ ಥರದ ಮದುವೆಗಳು ಆಘಾತಕಾರಿ ಆಗಿಬಿಡ್ತವೆ. ಯಾಕೆಂದರೆ ಮುಂದೆ ಇವು ಯಾವ ರೀತಿಯಾಗಿ ಯಾವ ಹಂತವನ್ನು ತಲುಪಬೇಕಾಗತ್ತೆ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ಸಮಾಜ ಮಹಿಳೆಯ ದೇಹದ ಮೇಲೆ ಹಾಕ್ತಕ್ಕಂಥ ಚಿನ್ನದ ಮೇಲೆ ಒಬ್ಬ ವ್ಯಕ್ತಿಗೆ ಕಟ್ಟತಕ್ಕಂಥ ಮೌಲ್ಯ, ಆತನ ರೇಟ್ ಅನ್ನೋ ರೀತಿಯಾಗಿ ನೋಡದೆ, ಇದು ನಾವಿಬ್ಬರೂ ಕೂಡ ಒಟ್ಟಿಗೆ ಜೀವನವನ್ನು ನಡೆಸಿ ಮತ್ತು ಈ ಬದುಕನ್ನು ಕಳೆಯುವ ರೀತಿಯಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ರಿದನ್ಯಾ ಮತ್ತೊಮ್ಮೆ ಬದುಕ್ತಾಳೆ, ಮತ್ತೆ ಹುಟ್ಟಿ ಬರ್ತಾಳೆ, ಮತ್ತೆ ಆಕೆಯ ಸಾವಿಗೆ ಒಂದು ಅರ್ಥ ಬರುತ್ತೆ, ಆಕೆಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಸ್ನೇಹಿತರೆ, ಈ ವಿಡಿಯೋದ ಮುಖಾಂತರವಾಗಿ ನಾನು ಹೇಳಲಿಕ್ಕೆ ಹೊರಟಿರೋದು ಅಷ್ಟೇ. ಆಕೆ ತನ್ನ ಸುಸಂಸ್ಕೃತ ಜೀವನದ ಮುಖಾಂತರವಾಗಿ ಆಕೆ ಮಾದರಿ ಆಗಲಿಕ್ಕೆ ಹೋಗಿ ತನ್ನ ಕನ್ಯತ್ವವನ್ನು ಕಾಪಾಡಿಕೊಳ್ಳಿಕ್ಕೆ ಹೋಗಿ ಈ ಥರದ ಒಂದು ನಿರ್ಧಾರವನ್ನು ತೆಗೆದುಬಿಟ್ಲು ಅನ್ನೋ ರೀತಿಯಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಅದೇ ರೀತಿಯಾಗಿ ಇರಬೇಕು ಅಂತಲ್ಲ, ಅದರ ಸಂಕೋಲೆಯಿಂದಲೂ ಕೂಡ ಹೊರಗೆ ಬರಬೇಕು ಅಂತ. ಆದರೆ ಆ ಥರದ ಒಂದು ಸುಸಂಸ್ಕೃತ ಜೀವನವನ್ನು ನಡೆಸಿಯೂ ಕೂಡ ನಮ್ಮ ಭಾರತೀಯ ಹೆಣ್ಣುಮಕ್ಕಳು ಮಾದರಿ ಆಗ್ತಾರಲ್ವ, ಅದು ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆ ಪಡೋ ಸಂಗತಿ ಅಂತ ಹೇಳ್ತಾ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನಾಗಿರುತ್ತೆ ಅದನ್ನು ಕೂಡ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.